ಓಂ ಶ್ರೀ ಗುರುಭ್ಯೋ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಮೂರ್ತಿತ್ವೇ ಪರಿಕಲ್ಪಿತಃ ಶಶಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚಯತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವಸ್ಥಿತಿವಿಭುಶ್ಚಾನೇಕದಾ ಯಶ್ರುತೌ ವಾಚಂ ದಃ ಸದದಾ ತ್ವನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ಜ್ಯೋತಿಷ್ಯವನ್ನ ಕಲಿಯುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ಒಂದು ಶ್ಲೋಕ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನ ಮಹಾನ್ ಜ್ಯೋತಿಷ್ಯ ಶಾಸ್ತ್ರಜ್ಞರಾಗಿರುವಂತಹ ವರಾಹ ಮಿಹಿರಾಚಾರ್ಯರು ತಮ್ಮ ಬೃಹಜ್ಜಾತಕದ ಮಂಗಲ ಶ್ಲೋಕವಾಗಿ ಈ ಶ್ಲೋಕವನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ಒಂದು ಶ್ಲೋಕವನ್ನ ಮೊದಲು ಹೇಳಿ ನಂತರ ತನ್ನ ಜ್ಯೋತಿಷ್ಯ ಅಭ್ಯಾಸವನ್ನ ಪ್ರಾರಂಭ ಮಾಡ್ತಾನೆ. ಅದೇ ರೀತಿಯಾಗಿ ಯಾವಾಗಲೂ ಜಾತಕವನ್ನ ನೋಡಲು ಪ್ರಾರಂಭ ಮಾಡಬೇಕಾದ್ರೆ ಅಥವಾ ಪ್ರಶ್ನೆಯನ್ನ ಹಾಕಬೇಕಾದ್ರೆ ಈ ಒಂದು ಶ್ಲೋಕದಿಂದ ದೇವರನ್ನ, ಸೂರ್ಯನಾರಾಯಣನನ್ನ ಪ್ರಾರ್ಥನೆಯನ್ನ ಮಾಡಿ ನಂತರ ಫಲಜ್ಯೋತಿಷ್ಯವನ್ನ ಹೇಳುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ. ಯಾವನು ತನ್ನ ಕಿರಣ ಜಾಲಗಳಿಂದ ಚಂದ್ರಮನು ಪ್ರಕಾಶಿಸುವಂತೆ ಮಾಡಿ ಚಂದ್ರಗೋಲಕ್ಕೊಂದು ಸ್ವರೂಪವನ್ನು ಕಲ್ಪಿಸಿಕೊಟ್ಟನು, ಪುನರ್ಜನ್ಮವಿಲ್ಲದ ಮೋಕ್ಷೇಚ್ಛುಗಳಿಗೆ ಪ್ರಾಪ್ತಿ ಸ್ಥಾನಕ್ಕೊಂದು ಮಾರ್ಗವನ್ನು ತೋರಿಸಿ ಕೊಡುವಾತನು, ತತ್ವಜ್ಞಾನಿಗಳಿಗೆ ಜ್ಞಾನ ಸ್ವರೂಪಿಯಾಗಿರುವನು, ವೇದೋಕ್ತ ಕರ್ಮಕಾಂಡದಲ್ಲಿ ಆಸಕ್ತರಾಗಿರುವ ಯಾಜ್ಞಿಕರಿಗೆ ಯಜ್ಞ ಸ್ವರೂಪಿಯೋ, ದೇವತೆಗಳ ಗ್ರಹ ನಕ್ಷತ್ರಾದಿಗಳ ಭರಣಕರ್ತನಾದ ಸ್ವಾಮಿಯೋ, ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣಕರ್ತನು, ವೇದಗಳಲ್ಲಿ ಹಲವು ವಿಧದಿಂದ ವರ್ಣಿಸಲ್ಪಟ್ಟವನು, ಸ್ವರ್ಗ ಮರ್ತ್ಯ ಪಾತಾಳವೆಂಬ 3 ಲೋಕಗಳಿಗೆ ದೀಪ ಸ್ವರೂಪನಾಗಿ ಪ್ರಕಾಶಗೊಳಿಸುವವನು. ಹೀಗಿರುವ ಆ ಭಗವಾನ್ ಸೂರ್ಯದೇವನು ಜ್ಯೋತಿಷ್ಶಾಸ್ತ್ರ ರೀತ್ಯ ಫಲ ಹೇಳುವ ವಾಕ್ಸಿದ್ಧಿಯನ್ನು ನಮಗೆ ದಯಪಾಲಿಸಲಿ ಅನ್ನುವುದು ಈ ಒಂದು ಶ್ಲೋಕದ ಅರ್ಥವಾಗಿದೆ. ಈ ಶ್ಲೋಕ ಬಹಳ ಅದ್ಭುತವಾದಂತಹ ಇನ್ನೂ ಹಲವಾರು ಅರ್ಥಗಳನ್ನು ಹೊಂದಿರುವಂತಹದ್ದು. ಈ ಒಂದು ಶ್ಲೋಕವನ್ನ ಒಂದು ರೀತಿಯಲ್ಲಿ ಮಂತ್ರದಂತೆ ಜ್ಯೋತಿಷ್ಯವನ್ನ ಕಲಿಯುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಂಠಪಾಠವನ್ನ ಮಾಡಿ ತಾನು ಜ್ಯೋತಿಷ್ಯ ಶಾಸ್ತ್ರವನ್ನ ಪ್ರಯೋಗ ಮಾಡುವಾಗ ಇದನ್ನ ಉಪಯೋಗಿಸಿಕೊಳ್ಳಬೇಕು. ನಾವು ಈ ಒಂದು ಶ್ಲೋಕದ ಮುಖಾಂತರವಾಗಿ ಈ ಜ್ಯೋತಿಷ್ಯ ಶಾಸ್ತ್ರದ ಒಂದು ವಿಶೇಷವಾದಂತಹ ವಿವರಣೆಯನ್ನ ಪ್ರಾರಂಭ ಮಾಡುತ್ತಾ ಇದ್ದೇವೆ.